8ನೇ ತರಗತಿಯ ವಿಜ್ಞಾನದ ಮೇಲಿನ ಹಲವಾರು ಅನ್ವಯಿಕ ಪರಿಕಲ್ಪನೆಗಳನ್ನು ನಿರಂತರವಾಗಿ ಸರಣಿ ವಿಡಿಯೋಗಳಲ್ಲಿ ನೋಡ್ತಾ ಇದ್ದೀರಿ. ಮುಂದುವರೆದ ಭಾಗವಾಗಿ ಇಲ್ಲಿ ಒಬ್ಬ ವಿಜ್ಞಾನಿಯ ಭಾವಚಿತ್ರವನ್ನು ತೋರಿಸಲಾಗಿದೆ. ಜೊತೆಗೆ ಅವರು ಮೊಟ್ಟಮೊದಲು ಬಳಸಿದಂತಹ ಸೂಕ್ಷ್ಮದರ್ಶಕನು ಕೂಡ ಇಲ್ಲಿ ತಾವು ಕಾಣಬಹುದಾಗಿದೆ. ಅದರ ಜೊತೆಗೆ ಅವರ ಸೂಕ್ಷ್ಮದರ್ಶಕದಲ್ಲಿ ಅವರು ಒಂದು ಒಣಗಿದ ಬೆಂಡು ಅಥವಾ ಕಾರ್ಕ್ ಅಂತ ಏನು ಹೇಳ್ತೇವಲ್ಲ, ಅದರ ಒಂದು ಸಣ್ಣ ತುಣುಕನ್ನು ಸೂಕ್ಷ್ಮದರ್ಶಕದಲ್ಲಿ ವೀಕ್ಷಿಸಿದಾಗ ಜೇನುಗೂಡಿನಂತಹ ರಚನೆಗಳು ಕಂಡುವು. ಅದನ್ನೇ ಅವರು ಜೀವಕೋಶ ಎಂದು ಕರೆದರು, ಅಂದರೆ ಸೆಲ್ಸ್ ಎಂದು ಕರೆದರು ಎಂದು ನಾವು ಹೇಳ್ತೇವೆ. ಹಾಗಾದರೆ ಆ ವಿಜ್ಞಾನಿ ಯಾರು ಅಂತಂದರೆ ರಾಬರ್ಟ್ ಹುಕ್. ಇಲ್ಲಿ ರಾಬರ್ಟ್ ಹುಕ್ ಅವರ ಕೊಡುಗೆಗಳು ಒಂದು ಕಡೆ, ಇನ್ನೊಂದೆಡೆ ಆಂಟೋನಿ ವ್ಯಾನ್ ಲಿವೆನ್ ಹಾಕ್ ಇವರ ಕೊಡುಗೆಗಳೇನು ಎಂಬುದನ್ನು ವಿಸ್ತಾರವಾಗಿ ನೋಡ್ತಾ ಸಾಗೋಣ. ಪ್ರಸ್ತುತಿ ರಾಜು ಭೂಶೆಟ್ಟಿ. ಮೊಟ್ಟ ಮೊದಲಿಗೆ ರಾಬರ್ಟ್ ಹುಕ್ ಅವರ ಕೊಡುಗೆಗಳನ್ನು ನಾವು ಗಮನಿಸೋಣ. ರಾಬರ್ಟ್ ಹುಕ್ ಮತ್ತು ಆಂಟೋನಿ ವ್ಯಾನ್ ಲಿವೆನ್ ಹಾಕ್ ಇಬ್ಬರು ಸೂಕ್ಷ್ಮದರ್ಶಕವನ್ನು ಬಳಸಿಕೊಂಡು ಹೊಸ ಜಗತ್ತನ್ನು ಮಾನವರಿಗೆ ಪರಿಚಯಿಸಿದಂತಹ ಮಹಾನ್ ವಿಜ್ಞಾನಿಗಳು ಎಂದು ನಾವು ಇವರನ್ನು ನೆನಪಿಸ್ಕೊಳ್ತೇವೆ. ಆದರೆ ಅವರು ಕಂಡುಹಿಡಿದ ವಿಷಯಗಳು ಮತ್ತು ಅವರ ಸಂಶೋಧನೆಯ ಉದ್ದೇಶಗಳಲ್ಲಿ ಸಾಕಷ್ಟು ವ್ಯತ್ಯಾಸ ಇತ್ತು. ರಾಬರ್ಟ್ ಹುಕ್ ಅವರು 1665ರಲ್ಲಿ ಕಾರ್ಕ್ ಅಥವಾ ಬೆಂಡು, ಆ ಸಸ್ಯದ ಒಣಗಿದ ಭಾಗವನ್ನು ಸೂಕ್ಷ್ಮದರ್ಶಕದಲ್ಲಿ ನೋಡ್ತಾರೆ. ಕಾರ್ಕ್ನಲ್ಲಿ ಅನೇಕ ಸಣ್ಣ ಸಣ್ಣ ಖಾಲಿ ಕೋಣೆಗಳು, ಅನೇಕ ಸಣ್ಣ ಸಣ್ಣ ಇಲ್ಲಿ ಕಾಣ್ಬೋದು. ಆ ಕಾರ್ಕ್ನಲ್ಲಿ ಅನೇಕ ಸಣ್ಣ ಸಣ್ಣ ಖಾಲಿ ಕೋಣೆಗಳು, ಹೌದು. ಸೊ ಇವುಗಳನ್ನು ಅವರು ಗಮನಿಸ್ತಾರೆ. ಕೋಣೆಗಳಂತೆ ಕಾಣುವ ರಚನೆಗಳನ್ನು ನೋಡ್ತಾರೆ. ಇವುಗಳಿಗೆ ಅವರು ಸೆಲ್ಸ್ ಅಥವಾ ಜೀವಕೋಶ ಎಂದು ಕರೆದರು ಎಂದು ನಾವು ಹೇಳ್ತೇವೆ. ಸೆಲ್ ಎಂಬ ಪದವನ್ನು ವಿಜ್ಞಾನದಲ್ಲಿ ಮೊದಲ ಬಾರಿಗೆ ಬಳಸಿದವರು ಯಾರು ಎಂದು ಪ್ರಶ್ನಿಸಿದಾಗ ಅವರೇ ರಾಬರ್ಟ್ ಹುಕ್ ಎಂದು ನಾವು ಹೇಳ್ತೇವೆ. ಆದರೆ ಗಮನಿಸಬೇಕು, ಅವರು ಕಂಡ ಕೋಶಗಳು ಜೀವಂತವಾಗಿರಲಿಲ್ಲ. ಮೀನ್ಸ್ ರಾಬರ್ಟ್ ಹುಕ್ ಏನು ವೀಕ್ಷಣೆ ಮಾಡಿದ್ರಲ್ಲ, ಅವು ದೇ ಆರ್ ಆಲ್ ಡೆಡ್ ಸೆಲ್ಸ್. ವೆರಿ ಇಂಪಾರ್ಟೆಂಟ್. ಅವು ಜೀವಂತ ಕೋಶಗಳು ಆಗಿರಲಿಲ್ಲ ಎಂಬುದು ತುಂಬ ನೆನಪಿನಲ್ಲಿ ಇಟ್ಕೊಳ್ಬೇಕಾದಂಥ ಒಂದು ಸಂಗತಿ. ಏಕೆಂದರೆ ಕಾರ್ಕ್ ಎಂಬುದು ಒಣಗಿದ ಸಸ್ಯದ ಭಾಗವಾಗಿತ್ತು. ಆದ್ದರಿಂದ ರಾಬರ್ಟ್ ಹುಕ್ ಜೀವಿಗಳ ಮೂಲ ರಚನೆ ಹೇಗಿರುತ್ತದೆ ಎಂಬುದನ್ನು ತಿಳಿಸಿದರು. ಇನ್ನೊಂದೆಡೆ ವೆರಿ ಇಂಪಾರ್ಟೆಂಟ್, ಆಂಟೋನಿ ವ್ಯಾನ್ ಲೆವೆನ್ ಹಾಕ್, ಇಲ್ಲಿ ನೋಡ್ಬೋದು ಅವರ ಚಿತ್ರವನ್ನು. ಇವರು ನೀರಿನ ಹನಿಗಳು, ಹಲ್ಲಿನ ಮೇಲಿನ ಪದರ, ರಕ್ತ ಮತ್ತು ಇತರ ವಸ್ತುಗಳನ್ನು ಪರಿಶೀಲಿಸ್ತಾರೆ. ಅವರು ತಯಾರಿಸಿದ ಸೂಕ್ಷ್ಮದರ್ಶಕಗಳು ಬಹಳ ಶಕ್ತಿಶಾಲಿಯಾಗಿದ್ದವು ಎಂದು ನಾವು ಹೇಳ್ತೇವೆ. ಇಲ್ಲಿ ಚಿತ್ರದಲ್ಲಿ ಲಿವೆನ್ ಹಾಕ್ ಅವರು ತಾವೇ ರಚನೆ ಮಾಡಿದಂತಹ ಒಂದು ಸೂಕ್ಷ್ಮದರ್ಶಕವನ್ನು ಇಲ್ಲಿ ಚಿತ್ರದಲ್ಲಿ ನೋಡ್ಬೋದು. ಇಲ್ಲಿ ಲೆನ್ಸ್ ಅಂತಿದೆ, ಸ್ಯಾಂಪಲ್ ಹೋಲ್ಡರ್ ಅನ್ನುವಂಥ ಭಾಗ ಇದೆ, ಫೋಕಸ್ ನಾಬ್ ಅಂತಿದೆ, ಜೊತೆಗೆ ಸ್ಯಾಂಪಲ್ ಟ್ರಾನ್ಸ್ಲೇಟರ್ ಭಾಗ ಇದೆ. ಈ ರೀತಿಯ ವಿಭಿನ್ನ ಭಾಗಗಳನ್ನು ಹೊಂದಿದಂತಹ ಸ್ವಲ್ಪ ಶಕ್ತಿಶಾಲಿಯಾದಂಥ ಸೂಕ್ಷ್ಮದರ್ಶಕವನ್ನು ಲಿವೆನ್ ಹಾಕ್ ಅವರು ತಯಾರಿಸಿದರು ಎಂದು ನಾವು ಹೇಳ್ತೇವೆ. ಒಂದು ದಿನ ಅವರು ಕೆರೆಯ ನೀರನ್ನು ನೋಡಿದಾಗ ಅದರೊಳಗೆ ಚಲಿಸುತ್ತಿರುವ ಅತಿ ಸಣ್ಣ ಜೀವಿಗಳನ್ನು ಅವರು ಕಾಣ್ತಾರೆ. ಮೊದಲ ಬಾರಿಗೆ ಜೀವಂತ, ವೆರಿ ಇಂಪಾರ್ಟೆಂಟ್, ಮೊದಲ ಬಾರಿಗೆ ಜೀವಂತ ಸೂಕ್ಷ್ಮ ಜೀವಿಗಳನ್ನು ನೋಡಿದ್ದು ಬೇರಾರು ಅಲ್ಲ, ಇವರೇ ಲಿವೆನ್ ಹಾಕ್ ಎಂದು ನಾವು ಹೇಳುತ್ತೇವೆ. ಅವರು ಈ ಜೀವಿಗಳನ್ನು ಸೂಕ್ಷ್ಮಾಣುಜೀವಿಗಳು ಎಂದು ಕರೆದರು. ಇವುಗಳಲ್ಲಿ ಬ್ಯಾಕ್ಟೀರಿಯಾ ಮತ್ತು ಪ್ರೋಟೋಜೋವಾ ಸೇರಿದ್ದವು ಎಂದು ನಾವು ಹೇಳ್ತೇವೆ. ಸರಳವಾಗಿ ಅರ್ಥ ಮಾಡಿಕೊಳ್ಳುವುದಾದರೆ ರಾಬರ್ಟ್ ಹುಕ್ ಜೀವಕೋಶದ ರಚನೆಯನ್ನು
ಕಂಡುಹಿಡಿತಾರೆ. ಆಂಟೋನಿ ವ್ಯಾನ್ ಲೆವೆನ್ ಹಾಕ್ ಅವರು ಜೀವಂತ ಸೂಕ್ಷ್ಮ ಜೀವಿಗಳನ್ನು ಮೊಟ್ಟ ಮೊದಲಿಗೆ ಕಂಡರು. ಹುಕ್ ಅವರ ಕೆಲಸದಿಂದ ಜೀವಿಗಳ ದೇಹವು ಕೋಶಗಳಿಂದ ನಿರ್ಮಿತವಾಗಿದೆ ಎಂಬ ಕಲ್ಪನೆಯು ಆರಂಭವಾಯಿತು. ನಂತರ ಇದರಿಂದಾಗಿ ಕೋಶೀಯ ಸಿದ್ಧಾಂತ ಅಥವಾ ಸೆಲ್ ಥಿಯರಿ ಅಂತ ಏನು ಹೇಳ್ತೇವಲ್ಲ ಅದರ ಅಭಿವೃದ್ಧಿಗೆ ಕಾರಣವಾಯಿತು ಎಂದು ನಾವು ಹೇಳ್ತೇವೆ. ಇನ್ನೊಂದೆಡೆ ಆಂಟೋನಿ ವ್ಯಾನ್ ಲಿವೆನ್ ಹಾಕ್ ಅವರ ಕೆಲಸದಿಂದ ನಮ್ಮ ಕಣ್ಣಿಗೆ ಕಾಣದ ಒಂದು ದೊಡ್ಡ ಜೀವ ಜಗತ್ತು ಇದೆ ಎಂಬುದು ಮೊಟ್ಟ ಮೊದಲಿಗೆ ತಿಳಿದು ಬರುತ್ತೆ. ನಂತರ ವಿಜ್ಞಾನಿಗಳು ರೋಗಗಳು, ಸ್ವಚ್ಛತೆ, ಆಹಾರ ಹಾಳಾಗುವುದು ಮತ್ತು ಪರಿಸರದ ಬಗ್ಗೆ ಹೆಚ್ಚು ಅಧ್ಯಯನ ಮಾಡಲು ಪ್ರಾರಂಭಿಸಿದರು. ಒಂದು ಉದಾಹರಣೆ ಮೂಲಕ ಅರ್ಥ ಮಾಡಿಕೊಳ್ಳುವುದಾದರೆ, ಒಂದು ಮನೆಯ ಗೋಡೆಯ ಇಟ್ಟಿಗೆಗಳನ್ನು ನೋಡಿದರೆ ಮನೆ ಹೇಗೆ ನಿರ್ಮಾಣವಾಗಿದೆ ಎಂಬುದು ತಿಳಿಯುತ್ತದೆ. ಇದೇ ರೀತಿ ಹುಕ್ ಅವರು ಜೀವಿಗಳ ಮೂಲ ಘಟಕವಾದ ಜೀವಕೋಶವನ್ನು ಕಂಡುಹಿಡಿತಾರೆ. ಆದರೆ ಮನೆಯೊಳಗೆ ಚಲಿಸುತ್ತಿರುವ ಜನರನ್ನು ನೋಡಿದಂತೆ ಲಿವೆನ್ ಹಾಕ್ ಅವರು ಜೀವಂತ ಸೂಕ್ಷ್ಮ ಜೀವಿಗಳನ್ನು ಕಂಡರು. ವಿಜ್ಞಾನಕ್ಕೆ ಅವರ ಕೊಡುಗೆ ಹುಕ್ ಜೀವಕೋಶಶಾಸ್ತ್ರಕ್ಕೆ ಅಡಿಪಾಯ ಹಾಕಿದರು ಎಂದು ಹೇಳ್ತೇವೆ. ಲಿವೆನ್ ಹಾಕ್ ಸೂಕ್ಷ್ಮಾಣುಜೀವಶಾಸ್ತ್ರಕ್ಕೆ ಅಡಿಪಾಯ ಹಾಕಿದರು ಎಂದು ನಾವು ನಿರ್ಣಯಿಸ್ತೇವೆ. ಇಬ್ಬರ ಸಂಶೋಧನೆಗಳು ಸೇರಿ ಆಧುನಿಕ ಜೀವಶಾಸ್ತ್ರದ ಬೆಳವಣಿಗೆಗೆ ಬಹಳ ಮಹತ್ವದ ಕಾರಣವಾದವು ಎಂದು ನಾವು ಹೇಳ್ತೇವೆ. ಹಾಗಾದರೆ ಅದ್ಭುತ ಜೀವ ಜಗತ್ತಿಗೆ ಅದ್ಭುತವಾದ ಕೊಡುಗೆಗಳನ್ನು ಕೊಟ್ಟಂಥವರು ಈ ಇಬ್ಬರು ಮಹಾನ್ ವಿಜ್ಞಾನಿಗಳು ಎಂದು ನಾವು ನಿರ್ಣಯಿಸಬಹುದು. ಒಬ್ಬರು ರಾಬರ್ಟ್ ಹುಕ್ ಆದರೆ ಇನ್ನೊಬ್ಬರು ಆಂಟೋನಿ ವ್ಯಾನ್ ಲಿವೆನ್ ಹಾಕ್ ಅವರು. ಸೊ ಈ ರೀತಿ ಇನ್ನೂ ಹಲವಾರು ಅನ್ವಯಿಕ ಪರಿಕಲ್ಪನೆಗಳನ್ನು, ಆಸಕ್ತಿಯುತ ಪರಿಕಲ್ಪನೆಗಳನ್ನು ಮುಂದಿನ ವಿಡಿಯೋದಲ್ಲಿ ಚರ್ಚಿಸೋಣ. ಧನ್ಯವಾದಗಳು.